ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 7ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪದ್ಯ 7 ತಿರುಕನ ಕನಸು ಇದರ ಪ್ರಶ್ನೋತ್ತರಗಳನ್ನು ನೋಡೋಣ. ಪದಗಳ ಅರ್ಥ: ತಿರುಕ ಭಿಕ್ಷುಕ, ಮುರುಕು ಪಾಳು ಬಿದ್ದ, ಮುರಿದು ಬಿದ್ದ, ಪುರ ಪಟ್ಟಣ, ನಗರ, ಕರಿ ಆನೆ, ಕುಸುಮ ಮಾಲೆ ಹೂವಿನ ಮಾಲೆ, ಧರ್ಮಶಾಲೆ ಅನ್ನಛತ್ರ, ತೊಡರಿಸು ಧರಿಸು, ಹಾಕು, ಪಟ್ಟ ಸಿಂಹಾಸನ, ಒಡೆಯ ರಾಜ, ದೊರೆ, ಮಾಡಪೆವು ಮಾಡುವೆವು, ಒಡನೆ ತಕ್ಷಣ, ಪೊಡವಿ ರಾಜ್ಯ, ಆಣ್ಮ ಒಡೆಯ ರಾಜ, ಹಿಗ್ಗು ಸಂತೋಷಪಡು, ಹರ್ಷಿಸು, ನೃಪ ರಾಜ, ದೊರೆ, ಭಟ್ಟನಿಗಳು ಹೆಂಡತಿಯರು, ನಲ್ಲ ಪ್ರಿಯತಮ, ಓಲಗ ರಾಜಸಭೆ, ಲೀಲೆ ವಿನೋದ, ವಿಲಾಸ, ಚಾತುರಂಗ ಸೈನ್ಯದ 4 ಅಂಗಗಳು, ಲೋಲ ಉತ್ಸುಕ, ಸಂತೋಷ, ಸುತ ಮಗ, ಜಿಯ ಸ್ವಾಮಿ ಒಡೆಯ, ಸಕಲ ಎಲ್ಲ, ಸಂಭ್ರಮ ಹರ್ಷ, ಉಲ್ಲಾಸ, ಅಖಿಲ ಸಕಲ ಎಲ್ಲ, ರಾಯ ರಾಜ, ಅರಸ, ಮೆಚ್ಚು ಒಪ್ಪು, ಮೆಚ್ಚಿಕೊಳ್ಳು, ಅಂದದಿ ರೀತಿಯಲ್ಲಿ, ಧನ ಸಂಪತ್ತು, ಹಣ, ಮದ ಗರ್ವ, ಅಹಂಕಾರ, ತನುಜ ಮಗ, ಜನಿತ ಹುಟ್ಟು, ಜನ್ಮ ತಾಳು, ಅನಿತರೊಳಗೆ ಅಷ್ಟರಲ್ಲಿ, ದಂಡು ಸೈನ್ಯ, ಮುತ್ತು ಆವರಿಸು, ಸುತ್ತುವರಿ. ಮುಂದಿನ ಭಾಗ: ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ: ತಿರುಕನು ಎಲ್ಲಿ ಕನಸನ್ನು ಕಾಣುತ್ತಿದ್ದನು? ಉತ್ತರ: ತಿರುಕನು ಊರ ಮುಂದಿನ ಮುರುಕು ಧರ್ಮಶಾಲೆಯಲ್ಲಿ ಕನಸನ್ನು ಕಾಣುತ್ತಿದ್ದನು. ಎರಡನೇ ಪ್ರಶ್ನೆ: ಆನೆಯು ಯಾರ ಕೊರಳಿಗೆ ಮಾಲೆಯನ್ನು ಹಾಕಿತು? ಉತ್ತರ: ಆನೆಯು ತಿರುಕನ ಕೊರಳಿಗೆ ಮಾಲೆಯನ್ನು ಹಾಕಿತು. ಮೂರನೇ ಪ್ರಶ್ನೆ: ತಿರುಕನಿಗೆ ಪಟ್ಟವನ್ನು ಕಟ್ಟಿದವರು ಯಾರು? ಉತ್ತರ: ತಿರುಕನಿಗೆ ಪಟ್ಟವನ್ನು ಕಟ್ಟಿದವರು ನೃಪರು. ನಾಲ್ಕನೇ ಪ್ರಶ್ನೆ: ರಾಜ ಲೋಲನಾಗಿ ಮಂತ್ರಿಗೆ ಏನೆಂದು ನುಡಿದನು? ಉತ್ತರ: ರಾಜ ಲೋಲನಾಗಿ ಮಂತ್ರಿಗೆ ಸುತರುಗಳಿಗೆ ಬಾಲೆಯರನ್ನು ನೋಡಿ ಎಂದು ನುಡಿದನು. ಮುಂದಿನ ಪ್ರಶ್ನೆ: ತಿರುಕನ ಕನಸು ಈ ಪದ್ಯವನ್ನು ಬರೆದ ಕವಿ ಯಾರು? ಉತ್ತರ: ತಿರುಕನ ಕನಸು ಈ ಪದ್ಯವನ್ನು ಬರೆದ ಕವಿ ಮುಪ್ಪಿನ ಷಡಕ್ಷರಿ. ಮುಂದಿನ ಭಾಗ: ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೆಯ ಪ್ರಶ್ನೆ: ಕರಿಯ ಕೈಗೆ ಕುಸುಮ ಮಾಲೆಯನ್ನು ಕೊಡಲು ಕಾರಣವೇನು? ಉತ್ತರ: ಪುರದ ರಾಜ ಸತ್ತನು, ಅವನಿಗೆ ಮಕ್ಕಳಿರಲಿಲ್ಲ. ಆದ್ದರಿಂದ ಕರಿಯ ಕೈಗೆ ಕುಸುಮ ಮಾಲೆ ಕೊಟ್ಟು ಅದು ಪುರದಲ್ಲಿ ನಡೆದು ಯಾರ ಕೊರಳಿಗೆ ಹೂಮಾಲೆ ಹಾಕುವುದೋ ಅವರನ್ನು ಪಟ್ಟಕ್ಕೆ ಒಡೆಯರನ್ನಾಗಿ ಮಾಡಲು ನಿರ್ಧರಿಸಲಾಯಿತು.
ಮುಂದಿನ ಪ್ರಶ್ನೆ, ತಿರುಕ ಪೊಡವಿಯಾನ್ಮನಾದುದು ಹೇಗೆ? ಉತ್ತರ, ಆನೆಯು ತಿರುಕನ ಕೊರಳಿಗೆ ಕುಸುಮ ಮಾಲೆಯನ್ನು ಹಾಕಿತು. ಆದ್ದರಿಂದ ತಿರುಕನು ಪೊಡವಿಯಾನ್ಮನಾದನು. ಮುಂದಿನ ಪ್ರಶ್ನೆ, ಕನಸು ಕಾಣುತ್ತಿದ್ದ ತಿರುಕನು ಹೆದರಿ ಏಕೆ ಕಣ್ಣು ತೆರೆದನು? ಉತ್ತರ, ತಿರುಕನಿಗೆ ಧನಮದ, ರಾಜ್ಯಮದ, ತನುಜಮದ, ಯುವತಿಮದ ಹುಟ್ಟಿ ಕನಸಿನಲ್ಲಿ ಹಿಗ್ಗುತ್ತಿದ್ದನು. ಅಷ್ಟರಲ್ಲಿ ನೃಪರ ದಂಡು ಅರಮನೆಯನ್ನು ಮುತ್ತಿದಂತಾಗಿ ಕನಸು ಕಾಣುತ್ತಿದ್ದ ತಿರುಕನು ಹೆದರಿ ಕಣ್ಣು ತೆರೆದನು. ಮುಂದಿನ ಭಾಗ 5-6 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೆಯ ಪ್ರಶ್ನೆ, ತಿರುಕನು ರಾಜನಾದದ್ದು ಹೇಗೆ? ಉತ್ತರ, ಪುರದ ರಾಜ ಸತ್ತನು. ಅವನಿಗೆ ಮಕ್ಕಳಿರಲಿಲ್ಲ. ಆದ್ದರಿಂದ ಕರಿಯ ಕೈಗೆ ಕುಸುಮ ಮಾಲೆ ಕೊಟ್ಟು ಅದು ಪುರದಲ್ಲಿ ನಡೆದು ಯಾರ ಕೊರಳಿಗೆ ಹೂಮಾಲೆ ಹಾಕುವುದೋ ಅವರನ್ನು ಪಟ್ಟಕ್ಕೆ ಒಡೆಯರನ್ನಾಗಿ ಮಾಡಲು ನಿರ್ಧರಿಸಲಾಯಿತು. ಆನೆಯು ತಿರುಕನ ಕೊರಳಿಗೆ ಕುಸುಮ ಮಾಲೆಯನ್ನು ಹಾಕಿತು. ಆದ್ದರಿಂದ ತಿರುಕನು ಪೊಡವಿಯಾನ್ಮನಾದನು. ಮುಂದಿನ ಪ್ರಶ್ನೆ, ತಿರುಕನು ಕನಸಿನಲ್ಲಿ ರಾಜ್ಯವನ್ನು ಆಳಿದ ರೀತಿಯನ್ನು ವಿವರಿಸಿ. ಉತ್ತರ, ತಿರುಕನು ಕನಸಿನಲ್ಲಿ ರಾಜ್ಯವಾಳಿದ ರೀತಿ: ನೃಪರು ತಿರುಕನಿಗೆ ಪಟ್ಟ ಕಟ್ಟಿ ತಮ್ಮ ಮಕ್ಕಳನ್ನು ಕೊಟ್ಟು ಮದುವೆ ಮಾಡಿದರು. ಇತ್ತ ಆ ತಿರುಕ ಭಟ್ಟನಿಗಳ ಕೂಡಿ ಸಂತೋಷದಿಂದಿರಲು ಅವನಿಗೆ ಹೆಣ್ಣು ಗಂಡು ಮಕ್ಕಳು ಹುಟ್ಟಿದರು. ಓಲಗದಲ್ಲಿ ಕುಳಿತು ಚತುರಂಗ ಬಲ ನೋಡುತ್ತಾ ಉತ್ಸುಕನಾಗಿ ತನ್ನ ಸುತರುಗಳಿಗೆ ಬಾಲೆಯರನ್ನು ನೋಡಲು ಮಂತ್ರಿಗೆ ಆಜ್ಞಾಪಿಸಲು ಅವನು ನೋಡಿ ಬಂದನು. ತಿರುಕನು ತನ್ನ ಮಕ್ಕಳ ಮದುವೆ ಸಂಭ್ರಮವನ್ನು ಸಕಲ ರಾಜರೆಲ್ಲ ಮೆಚ್ಚುವಂತೆ ನೆರವೇರಿಸಿದನು. ತಿರುಕನು ಧನಮದ, ರಾಜ್ಯಮದ ಹಾಗೂ ಯುವತಿಮದ ಹುಟ್ಟಿ ಹಿಗ್ಗುತ್ತಿದ್ದನು. ಮುಂದಿನ ಭಾಗ, ಮಾದರಿಯಂತೆ ಕೊಟ್ಟಿರುವ ಪದಗಳನ್ನು ಬಿಡಿಸಿ ಬರೆಯಿರಿ. ಮಾದರಿ: ತಿರುಕನೊರ್ವ ನೂರ ಮುಂದೆ. ತಿರುಕನು ಪ್ಲಸ್ ಒರ್ವನು ಪ್ಲಸ್ ಊರ ಪ್ಲಸ್ ಮುಂದೆ. ಹೊರಗಿರುತ್ತಲೊಂದು, ಹೊರಗಿ ಪ್ಲಸ್ ಇರುತ್ತಲಿ ಪ್ಲಸ್ ಒಂದು. ವರಕುಮಾರರಿಲ್ಲದಿರಲು, ವರಕುಮಾರರು ಪ್ಲಸ್ ಇಲ್ಲದೆ ಪ್ಲಸ್ ಇರಲು. ಪೊಡವಿಯಾನ್ಮನಾದನೆಂದು, ಪೊಡವಿಯ ಪ್ಲಸ್ ಆಣ್ಮನು ಪ್ಲಸ್ ಆದನು ಪ್ಲಸ್ ಎಂದು. ನಿಷ್ಠ ಸುಖದೊಳಿರಲವಂಗೆ, ನಿಷ್ಠ ಪ್ಲಸ್ ಸುಖದಲ್ಲಿ ಪ್ಲಸ್ ಇರಲು ಪ್ಲಸ್ ಅವಂಗೆ. ಧನ್ಯವಾದಗಳು. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ.